ನಮ್ಮ ಮನೆಯವರೆಲ್ಲೋದ್ರೆ? ಅವ್ರ ನನ್ನ ಮಗನ ಜೋಡಿ ಹೊರ ಕುಂತಾರೆ ಇಲ್ಲೇ ಕಟ್ಟಿ ಮ್ಯಾಗ. ಊಟ ಆತಲ್ಲ ಹಂಗೆ ಕುಂತ್ರೆ ಎಲ್ಲಡಿಕೆ ಹಾಕೊಂತ. ಹೌದಾ? ಹಾಂ ಹಾಂ. ಅಂದಾಗ ನೀವು ಇಲ್ಲಿ ಬಂದಿದ್ದ ಉದ್ದೇಶನ ನಿಮ್ಗೊಂದೆರಡು ವಿಚಾರ ಹೇಳೋದಿತ್ತಲ್ಲ, ಅದಕ್ಕೆ ಬಂದೆ. ನಮ್ಮ ಕಡೆ ಕುಬ್ಸ ಮಾಡು ನಡಿ ಇಲ್ರಿ. ಹಾಗಾಗಿ ಕುಬ್ಸ ಮಾಡೋಕ್ಕದು ಆಗಲ್ಲ. ನೀವು ಎಂಟ್ರಾಗ ಹಂಗೆ ಬಂದು ಬೇಕಾರೆ ನಾವು ಬೈಕಿ ಅಡಿಗೆ ಏನಾರು ಕೊಟ್ಟು ಕರ್ಕೊಂಡು ಹೋಗ್ತೀವಿ. ಓ ಹೌದಾ? ಮತ್ತು ನಿಮ್ಮ ಮನೆಗೆ ನಡಿಯಿಲ್ಲ ಅಂತಂದ್ರೆ ನಾವರ ಏನು ಮಾಡೋಕ್ಕತ್ತಿ? ಆಯ್ತು ಬಿಡ್ರಿ, ಮಾಡೋದು ಬೇಡ ಕುಬ್ಸನ. ಸಂಕ್ಷಿಪ್ತ ಬೇಕಾದ್ರೆ ನಾನಿಲ್ಲ ಒಂದು 5 ಮಂದಿ ಕರೆದು ಆರತಿ ಮಾಡ್ತೇನಂತೆ. ಮತ್ತು ನಡಿಯಿಲ್ಲ ಅಂದ್ರೆ ಏನು ಮಾಡೋದು? ಒಂದು ಕಳ್ಳು ಕುಬ್ಸನಾರ ಮಾಡೋ ಪದ್ಧತಿ ಐತಾ ಏನದು? ಇಲ್ಲ, ಕಳ್ಳು ಕುಬ್ಸ ಮಾಡೋ ಪದ್ಧತಿ ಐತಿ. ಆದರೆ ಒಂದು ಪಿರ್ಯಾಬ್ಲಮ್ ಆಗಿಬಿಟ್ಟೈತಿ. ಏನಪ್ಪ ಅಂತಂದ್ರೆ ಕಳ್ಳು ಕುಬ್ಸ ಮಾಡ್ಬೋದು, ಆದರೆ ಬರೋ ಖರ್ಚು ಹಿಡಿಯೋದೈತಲ್ಲ ಭಾರಿ ಕಷ್ಟ. ಯಾಕಂದರೆ ನಿಮ್ಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ಎಲ್ಲಿ ಬಾಯಿ ಬಿಡೋದಿಲ್ಲ ಅವರು. ಆದರೆ ನಾನು ಬಾಯಿ ಬಿಡ್ಲಂಗಿದ್ರೆ ನಮ್ಮ ಹತ್ರ ಈಡಾಗೈತಿ ಅಂತ ಪಾಪ ನೀವು ಅನ್ಕೋಬಾರ್ದಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಅದು ನಮ್ಮ ಮನೆಯವರು ಭಾರಿ ಸಾಲ ಮಾಡ್ಕೊಂಡ್ಬಿಟ್ಟಾರ. ಭಾರಿ ಸಾಲ. ಸಾಲ ಹೆಚ್ಚಾಗೈತಿ ಅಂದ್ರೆ ಯಾವ ಮಟ್ಟಕ್ಕಂದ್ರೆ ಅದು ಹೇಳಂಗಿಲ್ಲ ಬಿಡ್ರಿ. ಅಷ್ಟು ಸಾಲ ಇರೋದ್ರಿಂದ ಪರಿಸ್ಥಿತಿ ಭಾರಿ ವಜ್ಜಾಗೈತಿ. ಈಗ ನಾಳೆಕಿ ಬಾಣೆಂತನ ಬಸ್ರು ಹೆಂಗೆ ಏನು ಅನ್ನಂಗೆ ಆಗ್ಬಿಟ್ಟತ್ ನಮಗೆ. ಈಗ ನೋಡಿ ಸಾಲದಕ್ಕೆ 2 ಹೆಣ್ಮಕ್ಳು, ಅದ್ರಾಗ ಆಕಿ ಓದ್ತಾದಳ, ಆಕಿ ಓದಿಗೂ ರೊಕ್ಕ ಹಾಕ್ಬೇಕು, ದುಡಿಯೋದು ಒಬ್ಬವ ನನ್ನ ಗಂಡ. ಏಟ್ ಮಹಾ ದುಡಿತಾರೆ ನೀವೇ ನೋಡ್ತಿರಲ್ಲ. ಅದೊಟ್ಟು ಹೊಲ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಹುಬ್ಬಳ್ಳಿಪೇಟೆಗೆ ಹೋಗಿರ್ತಾರೆ, ಅಲ್ಲಿ ಒಂಚೂರು ಕೆಲಸ ಇಷ್ಟೇಪ್ಪ. ಏಟ್ ಬಂದಾತದು? ಅದೇ ಒಂದು ಅಲ್ಲಿ ಒಂದು ಆಫೀಸಿಗೆ ಕಸ ಹೊಡ್ಯಕ್ಕೆ ಹೋಗ್ತಾದಾರ ಈಗ. 2-3 ಸಾವಿರ ರೂಪಾಯಿ ಕೊಡ್ತಾರೆ ಅವ್ರು ತಿಂಗಳಿಗೆ. ಏನಿಲ್ಲ, ಬೆಳಗ್ಗೆ ಒಂದು ಹೊತ್ತೆಲ್ಲ ಸ್ವಚ್ಛ ಕಸ ಹೊಡೆದು ಕಲ್ವರ್ಸಿ ಬಂದ್ಬಿಡ್ತಾರೆ. ಹಂಗೆ 2 ಆಫೀಸ್ಗೆ ಹೋಗಾರ, ಅಲ್ಲೊಂದು 3,000, ಈತಾಗ ಇನ್ನೊಂದು 2-3 ಸಾವಿರ ಅವರು ಕೊಡ್ತಾರೆ. ಬಟ್ 2 ಆಫೀಸಿಗೆ ಹೋಗಾರ ಬೆಳಗ್ಗೆ ದೌಡಿದ್ದ ಅಲ್ಲಿ ಕಸ ಹೊಡೆದು ಕಲ್ವರ್ಸಿ ಬರೋದು. ಅವು ಒಂದು 6,000 ರೂಪಾಯಿ ಬರ್ತೈತಿ. 6,000 ರೂಪಾಯಿ ಇದು ಹೊಲ್ದಾಗಿಂದ ಏಟು ಪೀಕ್ ಬಂದಾತು, ಏಟು ಬಿಟ್ಟಾತು. ಮಾರೇವಿ ಅಂದ್ರೆ ಕಂಟಿ ಜಾಲಿ ಊರು ಒಳಗೆ. ನಾ 2-3 ಹೊಲ ದಾಟಿಂದ ನಮ್ಮ ಹೊಲ ನನ್ನ ಮಗ ಮಾರಕ್ಕೆ ತೊಗೊಂತಾನೆ ಹೇಳ್ರಿ ಅದನ್ನು. ಆಮೇಲೆ ಅದನ್ನು ಮಾರಿದ್ರು ನಮ್ಗೆ ಒಟ್ಟು ಸಣ್ಣ ಪುಟ್ಟ ಕಾಳು ಕಡಿ ತಿನ್ನಾಕ ಮಾಡಕ್ಕೆ ಒಟ್ಟು ಏನಾರ ಬೆಳ್ಕೊಳಕ್ಕೆ ಐತಿ ಭೂಮಿ. ಅದನ್ನು ಮಾರಿದ್ವಿ ಅಂದ್ರೆ ನಾವು ಹಿಂದಾಗಡೆ ಮತ್ತೆ ಲಾಟ್ರಿ ಹೊಡಿಬೇಕಾಕತಿ. ಹಿಂಗೈತಿ ಪರಿಸ್ಥಿತಿ. ಹೇಳ ಮ್ಯಾಗ ಹೇಳ, ಬಡ ಹೋಗನ್ ಕಲಾವತಿ ಹೇಳ. ಅಲ್ಲ ನೋಡ್ರಿ, ಹಿಂಗ ಮಾತಾಡಕತ್ರಿ ಹಿಂಗ ಅಡ್ಡ ಬರ್ತಾರ ಅವ್ರು. ಹಂಗಲ್ಲ, ಮಳೆ ಮಾರಿನ ದಿನ ದೌಡು ಸೇರ್ಕೋಬೇಕ. ಕಿನ ಗಿರ್ಜವ ಹೋಗುವ, ನಂದು ಊಟ ಡೆಬ್ಬಿ ಅಥವಾ ಕಟ್ಕೊಂಬಂದಿದ್ದ ಚೀಲ ಅದೆಲ್ಲ ಕೊಡುವ, ನಾವೇನ್ ಬರ್ತೀವಿ. ಅಲ್ಲ ತಡ್ರಿ, ಮಾತಾಡಕತ್ತೈತಿ. ಮಳೆ ಮಾರಿನ ದಿನ ಎಲ್ಲ ಮಳೆ ಮಾರಿನ ದಿನಾನೇ. ಸ್ವಲ್ಪ ಸುಮ್ಮನಿರಿ. ಅದು ಏನು ಗೊತ್ತಾ ಹೇಳತ್ತಿದ್ನಲ್ಲ, ಅದೇ ಈಟ್ ಬರೋ ರೊಕ್ಕದಾಗ ಜೀವನ ಹೆಂಗೆ ನಡೆಸ್ಬೇಕು. ನಾ ಇದ್ದಿದ್ದ ಬಾಯ್ಬಿಟ್ಟು ಹೇಳ್ತೇನೆ ರೀಪ್ಪ. ಏನು ಇವರು ಮನ್ಯಾಗ ಏನು ಮಾತಾಡ್ಬೇಡ ಅಂತ ತಾಕೀತ್ ಮಾಡೇ ಕರ್ಕೊಂಬಂದಾರ, ಆದರೂ ನಾ ಮಾತಾಡ್ತೇನೆ. ಯಾಕಂದ್ರೆ ನಮ್ಗೆ ಬಾಣೆತನ ಅದು ಇದು ಅಂತ ಮಾಡೋದೆಲ್ಲ ಸುಮಾರು ಆಕತಿ. ಈಗ ಜೊತೆಗೆ ಖರ್ಚು ಗಿರ್ಚು ಇವೆಲ್ಲ ಕುಪ್ಸ ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಿ, ಸಾಲ ಈಗಾಲೇ ಬೆಟ್ಟದಟ್ಟೈತಿ. ನಾ ಸಾಲ ಮುಟ್ಟಿಸಿ ಇದು ಯಾವಾಗ ನಡಿಬೇಕು ಹೇಳ್ರಿ? ಅತ್ತಿಯವ್ರ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಹೆರಿಗೆ ಖರ್ಚು ಏನೈತೆ ಮಲೇಶಿಯ, ಹೆರಿಗೆ ಖರ್ಚು ಏನೈತಿ ಪಾಪ ಅವ್ರು ಮಾಡ್ತಾರೆ ಬಿಡಪ್ಪ. ಮತ್ತು ಮಗಳದೊಂದು ಬಾಣೆತನ ಮಾಡ್ಬೇಕನ್ನೋ ಆಸೆ ಅವ್ರಿಗೆ ಇರಂಗಿಲ್ಲನ. ನೀ ಸುಮ್ಮನಿರು, ಪಾಪ ಮಾಡ್ತಾರ. ನೀ ಯಾಕೆ ಅಡ್ಡ ಮಾತಾಡ್ತಿ? ನೋಡುವ, ಹಂಗಂದ್ರೆ ಹೆಂಗೆ? ಈಗ ಇರಾಕ ಒಬ್ಬಿಕ್ಕಿ ಮಗಳು, ಈಗ ನಿಂದ ಸ್ವಂತ ಮಗಳಾಗಿದ್ರು ಹಿಂಗೆ ಮಾಡ್ತಿದ್ದೆ. ಹಂಗಾರ ಹೇಳಂಗಾರ ನೋಡೋಣ. ಅಲ್ಲ ನನಗೆ ಯಾಕೆ ಹಂಗೆ ಅನಿಸ್ತಾ ಇದ್ವಾ? ಅಯ್ಯೋ ಮಾತಾಡೋ ಮಾತು ಏನ್ರಿ ಹಿಂಗೆ ಅಂದ್ಬಿಟ್ರಿ ನೀವು? ಕೇಳ್ರಿಕಿನ ನಾನೀಗ ಏನಾಕಿಗೆ ಅಲ್ಲ, ಯಾವಾಗಾರ ಮುಂಚೆ ಮನುಷ್ಯ ಅಂದಮೇಲೆ ಮತ್ತೆ ಸಿಟ್ಟು ಪಟ್ಟು ಬರೋದ ಬೈಯದ ಮಾಡಬೇಡಿ, ಹಿಂಗೆ ಯಾಕೆ ಮಾಡ್ತಿ ಹಂಗೆ ಯಾಕೆ ಮಾಡ್ತಿ ಅಂತ ಕೇಳೋದೆ. ಅದನ್ನೆಲ್ಲ ಕೇಳಿದ ತಕ್ಷಣ ಅವ್ರ ಮೇಲೆ ನಮ್ಗೆ ಬೇಜಾರೈತಿ, ಪ್ರೀತಿ ಇಲ್ಲ ಅಂತ ಅನ್ನಕತ್ತೇನ್ರಿ? ಯಾಕಾರ ಬಿಡ್ರಿ, ಅದೆಲ್ಲ ಏನೂ ಇಲ್ಲ. ನೀವು ಹಂಗೆಲ್ಲ ತಿಳ್ಕೊಳಕದು ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, ನಾ ಹೇಳ್ತೇನಲ್ಲೀಗ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ನನ್ನ ಮಗಳ ಬೇರೆ ಅಲ್ಲ, ಈಕೆ ಗಿರ್ಜಾ ಬೇರೆ ಅಲ್ಲ, ಇಬ್ಬರು ಒಂದೇ ನನಗೆ. ಏನು ನನಗೆ ಹಾಕಿದಾದ್ರೆ ನಾಳೆ ಹೆಂಗೆ ಕುಬ್ಸ ಮಾಡಕ್ಕೆ ಹೋಗಲ್ರಿಪ್ಪ. ಎಲ್ಲಿ ಮಾಡಕ್ಕೆ ಹೋಗು, ನಮ್ಮ ಬಾಳೆನ ನಮ್ಗೆ ಬೆಂಗಡಿಗೆ ಎದ್ದಿರ್ತೈತಿ. ಹಾಯ್ ಶೋದಿ ಅಷ್ಟಾಗೈತಿ. ಇನ್ನು ಅದೇನ ಇಲ್ದೊತ್ನಿಗೆ ಇಲ್ಲಿ ಚೊಣ್ಣ ಹೊಲಿಸ್ದಂಗೆ ನಾವು ಇದನ್ನೆಲ್ಲಿ ಮಾಡಕ್ಕೆ ಹೋಗುನು? ಅದನ್ನ ಹೇಳತ್ತೀನಲ್ಲ, ಕಳು ಕುಬ್ಸ ಅದು ನಮ್ಗೆ ಮಾಡಕ್ಕೆ ಬರೋಕ್ಕಾಗೋದಿಲ್ಲ ರೀ. ನೀನು ನೇಮ ನಿಮ್ದು ಏನೈತೆ ಬೇಕಾರೆ ನೀವು ಮಾಡ್ಕೊರಿ ಮನ್ಯಾಗ, ಮುಗೀತು ಅಷ್ಟೇ. ಅಷ್ಟೇ ಮುಗೀತು. ನಾನು ಬೇರೆ ಯಾವುದು ನಾನು ತಲೆ ಕೆಡ್ಸ್ಕೊಳಕ್ಕೆ ಆಗೋದಿಲ್ಲ ರೀಪ್ಪ. ನಾವು ದೊಡ್ಡ ಕುಬ್ಸ ಅಂತೂ ಮಾಡೋದಿಲ್ಲ, ನಮ್ಮ ಮನೆ ನಡಿ ಇಲ್ಲಿ ಬಿಡ್ರಿ ಅದನ್ನು ಮಾಡೋದಂತರು. ಇನ್ನು ನೀವು ಬಾಣೆ ತನಕ ಹೆರಿಗೆಗೆ ಏನು ಕಳಿಸ್ತೀರಿ? ನಾವು ಇಲ್ಲೇ KMC ಕರ್ಕೊಂಡು ಹೋಗ್ತೀವಿ, ಸರ್ಕಾರ ದವಾಖಾನೆಗೆ ಆಗ್ತೈತಿ. ಅದು ಎಷ್ಟರ ಮಟ್ಟಿಗೆ ಏನೋ ಗೊತ್ತಿಲ್ಲ, ಒಟ್ಟು ಆಗ್ತೈತಿ. ನೋಡೋಣ, ನಮ್ಮ ಕೈಲಾದ ಶಕ್ತಿ ಇದ್ದಷ್ಟು ಮಾಡ್ತೀವಿ. ಆಮೇಲೆ ನಾಳೆ ನೀವು ಕೂಸು ಹುಟ್ಟಿಂದ ಬಂಗಾರ ಗುಂಡು ಕೊಡು, ಬೆಳ್ಳಿ ಗುಂಡು ಕೊಡು, ಆ ಖುಷಿ ಗುಡ್ದಾರ ಬೆಳ್ಳಿ ಗುಡ್ದಾರ ಹಾಕು, ಅವೆಲ್ಲ ಮಾಡೋಕ್ಕಾಗೋದಿಲ್ಲ ರೀ. ಮತ್ತು ಈಗ ಹೇಳೇನು ನಾನು, ಯಾಕಂದ್ರೆ ನಮ್ಮದು ಜೀವನ ನೋಡ್ಕೋಬೇಕಲ್ರಿ. ನನ್ನ ಗಂಡಿಗೂ ಬರ್ತಾ ವಯಸ್ಸು ಏನು ಕೂಡಿ ಬರ್ತೈತೆ ನೋಡ್ರಿ, ವಯಸ್ಸಾಗೈತಿ, ನನಗೂ ವಯಸ್ಸಾಗೈತಿ, ನನ್ನ ಮಗಳನ್ನ ಜೋಪಾನ ಮಾಡ್ಕೋಬೇಕು. ಅದಕ್ಕೆ ಇಷ್ಟೆಲ್ಲ ಸಂಕಟದಾಗ ನನಗೆ ಇದು ಮಾಡೋಕ್ಕಾಗೋದಿಲ್ಲ. ಮತ್ತು ಇದ್ದಿದ್ದ ಹೇಳಾಕತ್ತೇನೆ, ಒಟ್ಟು ಕೈಯಾಗ ಏನಾರು ರೊಕ್ಕ ಪಕ್ಕ ಕೊಟ್ಟು ನೀವು ಆಸ್ಕರ ಆದ್ರೆ ಮಾಡ್ಬೋದು. ಯಾಕಂದ್ರೆ ನಿಮ್ದು ಮಾಲ್ ನೋಡಿ ನೀವೇ ಬಚ್ಚೆ ಮಾಡ್ಕೋಬೇಕು. ಮತ್ತು ಇಲ್ಲ ಅಂತಂದ್ರೆ ನಿಮ್ಗೆ ಬಿಟ್ಟಿತ್ತು. ಆಯ್ತು ತೋರಿ, ನಮ್ದು ಮಾಲ್ ನಾವು ಬಚ್ಚೆ ಮಾಡ್ಕೊತೀವಿ, ಅದಕ್ಕೆ ಏನಾಗಬೇಕಾಗೈತಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಾ ಬಾಣೆತನಕ್ಕೆ ನೋಡೋಣ, ಆದ್ರೆ ಕಳಿಸ್ತೇನೆ. ಇಲ್ಲಾಂದ್ರೆ ನಾ ಇಲ್ಲೇ ಮಾಡೋ ವ್ಯವಸ್ಥೆ ಮಾಡ್ತೇನೆ. ಅಕ್ಕಾರ, ನೀವು ಅದೆಲ್ಲ ಏನು ಬೇಜಾರ ಬಿಡ್ರಿ. ಆದ್ರೂ ಬಾಯಿ ಬರಬರಿಲ್ಲ. ನಮ್ಮ ಮನ್ಯಾಗ ಹೇಳಿದ್ರು ಇಲ್ಲಿ ಬಾಯಿ ಬಿಟ್ಟಾಳಕ್ಕೆ. ಈಗ ನೀವು ತಲೆ ಕೆಡಿಸ್ಕೊಬೇಡ್ರಿ. ನಾ ಇನ್ನೂ ತಂದೆ ಆದವ ಬದುಕೇನಿ. ಆಕಿಗೆ ಮಗಳ ಅನ್ನೋದು ಇಲ್ಲದೆ ಇರ್ಬೋದು, ನನಗೈತಿ ಮಗಳ ಅನ್ನೋದು. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನನ್ನ ಮಗಳ ಬಾಣೆತನ ಏನು ಮಾಡ್ಬೇಕು ಏನಿಲ್ಲ ನಾ ಎಲ್ಲ ಮಾಡ್ತೀನಿ. ನೀವು ಅದ್ರ ಬಗ್ಗೆ 2 ಕಾಳು ಚಿಂತೆ ಮಾಡ್ಬಿಡ್ರಿ. ನೀವು ಕಳಿಸ್ರಿ ನನ್ನ ಮಗಳು, ನಾನಾ ಬಂದು ಕರ್ಕೊಂಡು ಹೋಗ್ತೀನಿ ಎಂಟ್ರಾಗ ಬೀಳತ್ಲೆ. ನೋಡಪ್ಪ,
ನಾನು ಹೆಂಡ್ತಿಂಗೆ ಮಾತಾಡಿಲ್ಲ ಅಂತ ಬೇಜಾರಾಗ್ಬೇಡ. ಆ ಬಾಯ್ ಬರ್ಬ್ರಿ ಇಲ್ಲಿ ಏನು ಮಾಡಕತ್ತಿ ಹೇಳಿ. ಗುಣ ಗೊತ್ತಲ್ಲ ನಿಮಗೆ. ನಾವೇನು ಬರ್ತೀವಿ ಇಲ್ಲೇ ಕುಂತ್ರಿ ಇನ್ನೇನಾರು ರಾಡಿ ತೆಗಿತಾಳಕ್ಕಿ ಅದಕ್ಕೆ. ಹೇಳು ಮ್ಯಾಗ ಹೇಳು ಬಾ ಬಾ ಓತಾತ್ ಬಾ. ನೋಡ್ರಿ ನಾನೇನು ಇಲ್ಲ ಬರೋದು ಮಾತಾಡಿಲ್ಲ, ಇದ್ದಿದ್ದು ಹೇಳಿದ್ರೆ ಹಿಂಗೈತಿ ಬಾಳೆ ನಮ್ದು. ಆಯ್ತು ತೋರಿ, ನಾವೇನು ಬರ್ತೇವೆ ಬರ್ತೇನೆ ಆಗಿರ್ಜಿ. ಚೀಲ ಕೊಡ್ಬಾರ್ವಾ? ಹಾಂ ಬಂದೆಪ್ಪ, ಇಲ್ಲೈತೆ ತಡಿ. ಹಿಡಿಪ ತಡಿ ಚೀಲ. ಹಾಂ ಇಲ್ಲೈತೆ, ಎಲ್ಲ ತಿಕ್ಕಿ ಹಾಕಿಟ್ಟಿದ್ದೆಪ್ಪ. ಒಟ್ಟು ಪಲ್ಯ ಉಳಿದಿತ್ತ ಅಪ್ಪ ಇಲ್ಲೇ. ಹಾಂ ಇದಾಗಿಟ್ಟೆ ನೋಡಿ, ಇದಿಷ್ಟು ಚೀಲ ನೋಡಪ್ಪ. ನಿಮ್ಮ ಅವ್ವ ಹಿಂಗೆಲ್ಲ ಅಂದ್ಲಂತೇಳಿ ಬೇಜಾರಾಗಬೇಡ. ಅವರು ಹೇಳು ಈಕಿಂಗೆ ಮನೆಗೆ ಹೋಗಿ ಕೆರ ತೊಗೊಂಡು ಹೊಡಿತೀನಿ. ಈಕಿನ ಅಲ್ಲಿಗೆ ಬೀಗ್ರ ಮನೆ ಬಾಯಿ ಬಿಡಬೇಡ ಅಂದ್ರೂ ಇಷ್ಟು ಬಂದು ಮಾತಾಡಿದ್ಲಿಲ್ಲ. ಈಕಿಂಗೆ ಮನೆಗೆ ಹೋಗಿ ಬೇಷಾಗೈತಿ ಈಕಿಗೆ. ಅಪ್ಪ ಮನೆಗೆ ಹೋಗಿ ನಾವು ಕೂಡ ಜಗಳ ತಗೊಂಡು ನಿಂದ್ರಬೇಡ. ಏನಪ್ಪ ಆಕೆ ಬುದ್ಧಿ ಅಷ್ಟೈತೆ ಅಂತ ಎಲ್ಲರಿಗೂ ಗೊತ್ತೈತಿ. ನೀನು ಮನೆಗೆ ಹೋಗಿ ಜಗಳ ಪಗಳ ಮಾಡಬೇಡಪ್ಪ. ನಿನ್ನ ಕಾಲು ಬಿಡ್ತೇನಪ್ಪ, ಸಮಾಧಾನ ಇದ್ಬಿಡು. ನಂಗೆ ಯಾವ ಬೇಜಾರು ಆಗಿಲ್ಲ. ಏನು ಹೊಸ್ದಾಗಿ ನೋಡಕತ್ತೇನೆ ಹೆಂಗದಾಳವು ಅಂತ ನಂಗೆ ಗೊತ್ತಿಲ್ಲನ. ಯಪ್ಪ ನಾನು ಹೇಳ್ತೇನಲ್ಲ, ನೀ ಮಾತ್ರ ಮಾತಾಡ್ಬೇಡ, ಏನು ಸುಮ್ಮನೆ ಇದ್ಬಿಡು. ಆಯ್ತು ಬರುವ, ನಾ ಜಗಳ ಮಾಡೋದಿಲ್ಲ. ನೀ ಟೆನ್ಷನ್ ತೊಗೊಬೇಡ. ನಮ್ಮ ಅಪ್ಪ ಏನು ಜಗಳ ಮಾಡಿ ತ್ರಾಸ ಮಾಡ್ಕೋತಾನ ಅಂತೇಳಿ ನಂಗೆ ಗ್ಯಾಸ್ ಹುಡುಗಾಡ ಆಗೋದಿಲ್ಲ. ಪಾಪಿ ಚಿರಾಯು ಅಂತೇಳಿ ಇನ್ನೂ ಏನೇನು ನೋಡೋದೈತೆ ಗೊತ್ತಿಲ್ಲ. ಬದುಕಿರ್ತೇನೆ ನಾನು. ಏನು ನೀ ಮಾತ್ರ ಯಾವುದು ತಲೆಗೆ ಹಚ್ಕೊಳ್ಳೋದು ನಿನ್ನ ಗಂಡಗ ನಿಮ್ಮ ಮೆತ್ತಿಗೆ ಟೇಸ್ ಹೇಳ. ಹೋಗ್ಕೊಳವು ಪಾಪ ಅವ್ರಿನ ಮನುಷ್ಯರನ್ನ ಅವ್ರು ಏನಂದ್ರೆ ಮಾತಾಡೋದು ಮಾತಾ ಹೆಣ್ಮಗಳು. ಕಳ್ಸಬೇಡ್ರಿ, ನಮ್ಮ ಕೈಯಾಗ ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ ಅನ್ನೋ ಅರ್ಥಕ್ಕೆ ಮಾತಾಡಿ ಹೋದ್ಲು. ನಾ ಏನು ಹೇಳಿದೆ ನಿಂಗೆ, ರೊಕ್ಕ ಪಕ್ಕ ಕೊಡಬೇಡ ಸುಮ್ಮನೆ ಅಂದಿದ್ದಕ್ಕೆ ಈಗ ಮಾತು ಹೊರಬಿದ್ದಿದ್ದೆ. ಇಲ್ಲ ಅಂದ್ರೆ ಅದು ಏಟು ಒಳಗೆ ಹಾಕಿದ್ವ ರೊಕ್ಕ, ಏಟು ಹೊರಗೆ ಹಾಕಿದ್ವ. ಮಗಳು ಒಣತನ ಯಾರಾದ್ರೆ ಇಂಥವೆಲ್ಲ ಬಂದು ಗಂಡ ಮನೆಗೆ ಹೇಳ್ತಾರನ. ನಾ ಅಂದಿದ್ನೇಲಿ ನಿಂಗೆ ಏನಾರು ಹೆರಿಗಿದ್ದು ಬಂದ್ರೆ ಒಟ್ಟು ಕೊಡುವಂತೆಪ್ಪ ಅಂತೇಳಿ ಇಲ್ಲಿ ಬಂದು ಮತ್ತೆ ಅದನ್ನು. ಅದು ಅತ್ತಿಯರ ನಮ್ಮವು ಹಂಗೆ. ಆದ್ರೆ ನಮ್ಮಪ್ಪ ಮಗಳಿಗಾಗಿ ಜೀವ ಆದರೂ ಕೊಡ್ತಾನೆ. ಈಗ ಮನೆ ಹೋಗಿದ್ನಲ್ರಿ, ಎಷ್ಟು ಜೀವ ಮಾಡಿ ನೋಡ್ಕೊಂಡು ನಾನು ಗೊತ್ತನ್ರಿ ಅತ್ತಿಯರ. ಭಾಳ ಪ್ರೀತಿಯಿಂದ ನೋಡ್ಕೊಂಡು ನಾನು. ನೀವು ಅದನ್ನೆಲ್ಲ ಏನು ಭಾಳ ತಲೆಗೆ ಹಚ್ಕೊಬೇಡ್ರಿ. ನಮ್ಮವ್ನ ಗುಣನ ಹಂಗೈತಿ, ಏನು ಮಾಡೋಕ್ಕಾಕತಿ. ನನಗಂದ್ರೆ ಹಂಗೆ ಮಾಡ್ತಾಳೆ. ಯಾಕೆ ಖರ್ಚು ಮಾಡ್ಬೇಕು ಈಕೆಗೆ, ಯಾಕೆ ಕೊಡ್ಬೇಕು ಅಂತೇಳಿ. ನೀವೇನು ಬೇಜಾರಾಗಬೇಡ್ರಿ. ಬೇಡ, ನೀನೇನು ಬಾಣೆ ತನಕ ಅಲ್ಲಿ ಹೋಗ್ಬೇಕಾಗಿಲ್ಲ. ಎಲ್ಲ ಕೊಟ್ಟು ನಾವು ಮಾಡೋದಾದ್ರೆ ಅಲ್ಲೇ ಕಳಿಸ್ಬೇಕು. ಸುಮ್ಮನೆ ತವ್ರ ಮನೆಯವ್ರು ಮಾಡಿದ್ರ ಅನ್ನೋ ಹೆಸರಿಗೆ ಏನಾಗಲಿ ಬೇಕಾದಾಗವಲ್ತಕ್ಕೆ ಎಷ್ಟಾರ ಖರ್ಚು ಬರಲಿ, ಇಲ್ಲಿ ನಾವೇ ಮಾಡ್ತೀವಿ, ನಮ್ಮ ಮನ್ಯಾಗ ನೋಡ್ಕೋತೀವಿ. ಈಗ ಅದು ಆರೋಗ್ಯತಿ ನೀ ತಿನ್ನು ಬಡ ಬಡ ಹೋಗೋಣಂತ. ಒಟ ಹಚ್ಕೊಂಡತ್ತಾಗ ಎಲ್ಲದಕ್ಕೂ. ಅಲ್ಲ ಇಷ್ಟಕ್ಕೂ ರೊಕ್ಕ ಎಲ್ಲಿಂದ ಬಂತು ನಿನ್ನ ಕಡೆ ಇಷ್ಟಕೊಂಡ? ಹಾಂ ಮನಿ ಅಡ್ವಾನ್ಸ್ ಕೊಟ್ಟು ಇದೆಲ್ಲ ಮಾಡಿ, ಮತ್ತೀಗ ನೋಡಿದ್ರೆ ಬಿರಿಯಾನಿ ತಂದು, ಮತ್ತಿನ್ನು ನೋಡಿದ್ರೆ ಅಲ್ಲಿ ಹೋಗಿ ಅದನ್ನು ಮಾಡೋನು, ಇಲ್ಲಿ ಹೋಗಿ ಇದನ್ನು ಮಾಡೋನು ಅಂತಿಪ್ಪ. ಅದ ಯವ್ವ ಅದ ಏನಾಗೈತೆ ಅಂದ್ರೆ ನನ್ನ ದೋಸ್ತನ ಕಡೆ ರೊಕ್ಕ ಇಸ್ಕೊಂಬಂದೇನಿ ಸಾಲ. 30,000 ರೂಪಾಯಿ ಕೊಟ್ಟಾನ ಗೊತ್ತನ. 30,000 ರೂಪಾಯಿದಾಗ ಆರಾಮ್ ಈಗ ಮನಿ ಬಾಡಿಗೆ ಒಂದು 2,500 ರೂಪಾಯಿ ಈ ತಿಂಗಳು ಕೊಟ್ಟೆ ಬಿಟ್ಟೇನಿ. ಅಡ್ವಾನ್ಸ್ 10,000 ಅಂದ್ರೆ 10,000 ಕೊಟ್ಟೆ ಬಿಟ್ಟೇನಿ. ಹಾಗಾಗಿ ಈಗ ಅದೇನು ನಮ್ಮ ಕುತ್ತಿಗೆ ಬರೋದಿಲ್ಲ. ಈಗ ಸದ್ಯ ಯಾವುದು ಕಟ್ಟೋದು ಮಾಡೋದಿಲ್ಲ. ಇರೋ ರೊಕ್ಕದಾಗ ಸ್ವಲ್ಪ ನನ್ನ ಕೆಲಸ ಸಿಗೋ ಮಟ್ಟ ಜೀವನ ಒಂದು ಮಾಡ್ಬೇಕು. ಸಾಲಗಾರಿಗೆ ಏನು ಹೇಳ್ತಿ? ಸಾಲಗಾರ ಯವ್ವ ಖಾಲಿ ಚೆಕ್ ಕೊಟ್ಟೇನಲ್ಲ ಕೆಲವೊಬ್ಬರಿಗೆ, ಅವ್ರಿಗಷ್ಟೇ ರೊಕ್ಕ ಕೊಟ್ಟು ಮುಟ್ಟಿಸ್ತೇನೆ. ಏನು ಈ ಚಕ್ಕು ಕೊಟ್ಟಿಲ್ಲ, ಒತ್ತಿನೂ ಇಟ್ಟಿಲ್ಲ, ಬಾಯಿ ಮಾತಲ್ಲ ಇಸ್ಕೊಂಡವ್ರಿಗೆ ಎಲ್ಲರಿಗೆ ಮುಂಡ ಮುಚ್ಚನೆ. ಅವ್ರ ಕಣ್ಣಿಗೆ ಕಾಣ್ಲಂಗ ನಂಬರ್ ಚೇಂಜ್ ಮಾಡ್ಕೊಂಡು ಅಡ್ಡಾಡಕತ್ ಬಿಡ್ತೇನೆ ಅಷ್ಟೇ. ಈಗಂತೂ ಇಲ್ಲಿ ಬಂದೇವಿ, ಈ ಮನೆ ಅಂತೂ ಅವ್ರಿಗೆ ಗೊತ್ತೇ ಇಲ್ಲ. ಇತ್ತಾಗ ಎಲ್ಲರ ಕೆಲ್ಸಕ್ಕೆ ಹುಡ್ಕೋತೀನಿ, ಮಾಸ್ಕ್ ಹಾಕೊಂಡು ಕೆಲ್ಸಕ್ಕೆ ಹೋಗಿ ಬರ್ತೇನೆ. ಮತ್ತೇನು ಮಾಡೋದು? ಹಾಂ ಒಳ್ಳೆ ಕೆಲಸ ಮಾಡಿದಿಲ್ಲ. ಮತ್ತೆ ಎಲ್ಲರಿಗೆ ರೊಕ್ಕ ಕೊಡಕ್ಕೆ ಆಗ್ಬೇಕಲ್ಲ, ಹೌದಿಲ್ಲ? ಅದಕ್ಕೆ ಬೇವ ಮತ್ತೆ ಏನು ಮಾಡ್ಬೇಕು? ಎಲ್ಲರಿಗೆ ರೊಕ್ಕ ಕೊಟ್ಟು ಪೂರ್ ಗಣ್ಸಕ್ಕಾಗಲ್ಲ. ನಾ ಸಾಯತನ ಇದ್ದ ಮಾಡೋದಕ್ಕೆ ಮತ್ತೆ ಮನಿ ಅಂತೂ ಬಿಡಿಸ್ಕೊಳ್ಳಲ್ಲ ಅಂತ ಹೇಳೈತಿ. 10 ಲಕ್ಷ ತೀರ್ಸಿತ್ತಿ. 17 ಲಕ್ಷದ ಮ್ಯಾಗನ ನನ್ನ ಸಾಲ ಇದ್ದಿದ್ದು. 17 ಲಕ್ಷ ಅಂದ್ರೆ 10 ಲಕ್ಷ ಮನಿ ಒತ್ತಿ ಹಾಕಿಂದ ಒಂದು 8 ಲಕ್ಷ ಹರಿತು. 2 ಲಕ್ಷದಾಗ ಸ್ವಲ್ಪ ಸಣ್ಣ ಪುಟ್ಟ ಅದು ಇದು ಖರ್ಚು ಗಿರ್ಚು ಅಂತೇಳಿ ಮಾಡ್ಕೊಂತ ಮತ್ತು ಅಂದ್ರೆ ಬೇರೆದವ್ರಿಗೆ ಸಣ್ಣ ಸಣ್ಣ ಕೆಲ ಸಾಲಗಾರಿಗೆ ಕೊಟ್ಟಿತ್ತು. ಇನ್ನೊಂದು 7-8 ಲಕ್ಷ ಅಷ್ಟೇ ಐತಿವ ಸಾಲ, ಭಾಳಿಲ್ಲ. 7-8 ಲಕ್ಷ. ಅದನ್ನ ಏನು ಮಾಡ್ಬಿಡ್ತೀನಿ, ಈಗ ಇದೊಂದಿಟ್ಟು ಇದು ಇಸ್ಕೊಂಡಿದ್ದು ಕೊಡ್ತೀನಿ. ಆಮೇಲೆ ಚಕ್ ಕೊಟ್ಟವ್ರದ್ದು ಅಟ್ಟೆ ಕೊಡ್ತೀನಿ. ಏನಾರು ಒತ್ತಿಟ್ಟಿರೋದು ಉಳ್ದಾದ್ರದ್ದು ಪಂಗನಾಮನೆ. ಅದು ಮೋಸಲ್ಲನ್ಲ ಪಾಪ. ನಿನ್ನ ಅನುವಾಪತಿಗೆ ಅವ್ರು ಕೊಟ್ಟಿರ್ತಾರ, ನೀನು ಕರೆಕ್ಟ್ ಟೈಮಿಗೆ ವಾಪಸ್ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಕೈತೆ ಏನಪ್ಪ. ಅಲ್ವೇ ಅದು ಯಾಕೆ ಬೇಜಾರಾಕತಿ? ಅಲ್ಲ ಈಗ ನೋಡ ಯಾರದು ಬಾಯ ಬರೋಲ್ತಲ್ಲ, ಯಾರದು ವಿಜಯ್ ಮಲ್ಯ ಕೋಟ್ಗಟ್ಲೆ ಸಾಲ ಮಾಡಿ ಊರ್ ಬಿಟ್ಟು ಕುಂತಾರವ. ಅಂಥವ್ರನ್ನೇ ಏನು ಮಾಡೋಕ್ಕಾಗೋಲ್ತು. ನಾನು ಮಾಡಿರಿ ಈ ಪುಡುಗ ಸಾಲಕ್ಕೆ ಯಾರೇನು ಮಾಡ್ತಾರೆ? ಸುಮ್ಮನಿರವ. ನಾ ಮಾಡಿದ್ರೆ ತಪ್ಪು, ಅವ್ರು ಮಾಡಿದ್ರೆ ಸರಿ. ಸುಮ್ಮನಿರು ನೀನು ಸುಮ್ಮನಿರು. ಹಂಗಂತೀಯ? ಹ್ಞೂ ನೀನು ಕಾಟಕ್ಕೆ ನೋಡಿ ಬಿರಿಯಾನಿ ಯಾರು ಹೋತು. ಬರ್ತೀನಿ. ಎಲ್ಲ ತಿಂದು ಮುಗಿಸಿದ ನಂತರ ಒಬ್ಬ ಮಸ್ತಿತ್ಲ. ಆದ್ರೆ ಲಾಸ್ಟಿಗೆ ಒಂದು ಪೀಸ್ ಬಂತಲ್ಲ, ಬಾರಿ ಬಾಯಾಗ ಗಟ್ಟಿತ್ತು ನೋಡ್ಲ ಅದು. ಮಸ್ತಿತ್ತ. ಓನ್ ಬ್ಯಾ ನಿಂದು ಚಿಕನ್ ಬಿರಿಯಾನಿ, ನಂದು ಮಟನ್. ಹೌದಾ? ಆಗಲಿ ಬಿಡಪ್ಪ ತಿನ್ನ. ಈಗ ಹೋಗಿ ಹಂಗಾರೆ ಏನೇನು ತರೋದು? ಅಲ್ಲ ರೊಕ್ಕ ಮಾತ್ರ ಹುಷಾರಾಗಿ ಖರ್ಚು ಮಾಡ್ಬೇಕು. ಬೇಕಾದ ಖರ್ಚು ಮಾಡಿ ಹಾಳು ಮಾಡ್ಕೋಬೇಡಲ್ಲ. ನಾ ಅಂತೇನೆ ಮನೆಗೆ ಒಂದು 15-20 ದಿನಕ್ಕೆ ಆಗುವಷ್ಟು ಒಮ್ಮೆ ಸಂತಿನ ತಂದ್ಬಿಡೋಣ ಅಂತೇನೆ ನಾನು. ಆಗ್ಲಿ ಬಿಡವ, ಒಂದು 4,000 ಓದಿತ್ತಾನ. ಬಾ ಅಕ್ಕಿ ಪಾಕಿಟ್ ತೊಗೊಂಬಿಡು. ನಂಗೆ ಈ ರೇಷನ್ ಅಕ್ಕಿ ತಿನ್ನಕ್ಕಾಗಲ್ವ, ತೆಗಿಯತ್ತಾಗ. ನಂಗೆ ಚಲೋ ಅಕ್ಕಿ ಪಾಕಿಟ್ ಸೋನಾ ಮಸೂರಿ ತೊಗೊಂಬಿಡು. ಹೌದಿಲ್ಲ, ಒಂದು 1500-1600 ರೂಪಾಯಿ ಏನಾರು ಬೀಳ್ಬೋದು ಅದು ಅಷ್ಟೇ. ಒಂದು ಅಕ್ಕಿ ಪಾಕಿಟು, ಆಮೇಲೆ ಬ್ಯಾಳಿ ಬೆಲ್ಲ ಅವೆಲ್ಲ ಏನೇನದ, ಉಪ್ಪು ಸಕ್ರೆ ಚಾಪಡಿ ಎಣ್ಣೆ ಎಲ್ಲ ತೊಗೊಂಬಿಡು. ಆಮೇಲೆ ಅದು ಎಣ್ಣೆಲ್ಲ ಕರೆಂಟಿಗೆ ಚುಚ್ಚಿ ಹಾಕಿ ಅಡುಗೆ ಮಾಡೋದು ಅದೊಂದು ತೊಗೋಬೇಕು. ಬಾ ಒಂದು ಕುಕ್ಕರ್ ತಗೋಲ್ಲ.
ನೀನು ಹೆಂಡ್ತಿ ಅಡುಗೆ ಮಾಡಕ್ಕೆ ಹೋಗಿ ಈಕೆ ಎರಡನೇದಕ್ಕೆ ಕುಕ್ಕರ್ ಡಬ್ಬ ಅನ್ಸಿ ಕೈ ಬಿಟ್ಟಾಳ. ಅಯ್ಯೋ ದೇವ್ರೆ, ಅದ್ರ ಸಿಟಿ ಇಲ್ಲ, ರಬ್ಬಲಿಲ್ಲ. ನನಗಾರ ಕುಕ್ಕರ್ ಇಲ್ದ ಹೆಂಗಪ್ಪ ಅಡುಗೆ ಮಾಡೋದೀಗ? ಮೊದಲೆಲ್ಲ ಮಾಡ್ತಿದ್ದೆ ದಬ್ರ್ಯಾಗ, ಈಗೆಲ್ಲ ಕುಕ್ಕರ್ನ ಮಾಡಿ 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 ಅದೇ ರೂಢಾದಂಗೆ ಆಗ್ಬಿಟ್ಟತಿ. ಅದಕ್ಕೆ ಒಂಚೂರು ಬಾ, ಬಡ ಬಡ ಅನ್ನಕ್ಕಿಟ್ರೆ ಅನ್ನಕತಿ, ಆದ್ರೂ ಬರ್ಬರ್ತ ಮರುನು ನನಗೂ ವಯಸ್ಸಾದಂಗೆ ಅನ್ನಕ್ಕಿಟ್ಟು ಮರ್ತು ಬಿಡ್ತೀನಿ. ಅದಕ್ಕೆ ಅದೇ ಸಿಟಿ ಬಂತಂದ್ರೆ ಹೋಗಿ ಆರಿಸಿ ಇಳ್ಸಾಕ್ ಬರ್ತೈತಿ. ಒಂದು ಕುಕ್ಕರ್ ತುಂಬ ಒಂದು ಸಣ್ಣ ಬ್ಯಾಳೆ ಕುದ್ಸಾಕು ಬೇಕು, ಒಂದು ಅನ್ನಕ್ಕಿಡಾಕು ಬೇಕು. ಬಾ, ಇಬ್ಬರೇ ಇರೋದು 3 ಲೀಟ್ರಿನೂ 2 ಕುಕ್ಕರ್ ತೊಗೊಂಬಂದ್ಬಿಡೋಣ. ಮತ್ತೇನಾರ ಬೇಕನ್ನವ ಹೇಳು, ಒಂದು 10,000 ರೂಪಾಯಿ ಹೋದ್ರೂ ಅಡ್ಡಿಲ್ಲ, ಎಲ್ಲ ಮನೆಗೆ ಸಂತಿ ಮಾಡ್ಕೊಂಬರೋಣ. ಯಾರಿಗಿಂತ ನಾವೇನು ಕಡಿಮೆ ಇಲ್ಲ ಬೇ, ಹೊಡೆ ತುಂಬ ಊಟ ಮಾಡೋಣ. ಹ್ಞೂನಪ್ಪ. ಆದ್ರೆ ಈ ಸಲ ಮಾತ್ರ ಚಲೋ ಕೆಲಸ ಹಿಡಿಬೇಕು. ಏನು ಚಲೋ ಕೆಲಸ ಹಿಡಿದು ವ್ಯಾಪಾರ ಮಾಡ್ಬೇಕು. ನಿಂದು ಏನದು ದುಡಿಬೇಕಲ್ಲೇ ನೀನು. ಏನಂತಾರಲ್ಲ, ಮೈಗಳತನ ಮಾಡಿ ಇದು ಕೆಲಸ ಕಳ್ಕೊಂಡು ಇರು ಮನಿನೂ ಇದು ಒಂದು ಬಿಟ್ಟು ಮತ್ತೆ ಅಡ್ಡಾಡಂಗೆ ಮಾಡಬೇಡ. ಈ ಮನೆಯಿಂದ ಚಲೋ ಮನೆಗೆ ಹೋಗ್ಬೇಕು ನಾವು ಇನ್ನು. ಅದನ್ನೇ ಅರ್ಥ ಮಾಡ್ಕೊ. ಮತ್ತೆ ಅಬೆ ಪರ್ಯಂಗೆ ಅಲಿಬೇಡ. ಮಠದ ಕಡೆ 2 ಸಲ ಆತು ನಾವು ಹೋಗಿ ಗುಡಾರ ಊರಾಕತ್ತಿ. ಒಂದು ಸಲ ಹೋಗಿ ಮಠದಾಗ ಉಳ್ಕೊಂಡ್ವಿ, ಅದಾದ್ಮೇಲೆ ಮತ್ತು ಮನೆ ಮಠದಾಗ ಉಳ್ಕೊಂಡ್ವಿ. ನೀವು ಹೊಳಗಳ ಹೋದ್ರೆ ಏನು ಅಂದಾರ ಮಂದಿ. ಮೊನ್ನೆ ಒಬ್ಬಕ್ಕೆ ಭೇಟಿ ಅದಕ್ಕೆ ಅಂದಾಳ, ಎಂಥ ಮಗನೇ ಇವ ಹಿಂಗೆ ಮಠಕ್ಕೆ ಒಳ್ಳೊಳ್ಳೆ ಬರಾಕತ್ತಿಯಲ್ಲ, ಯಾಕೆ ಏನಾತ ಅಂದಾಗ ಹಿಂಗೆ ಅಂದೆ. ಎಂಥ ಬೈದ್ಲು ಗೊತ್ತಾನ ಆಕೆ. ನೀವು ಊರವ್ರ ಮುಂದೆಲ್ಲ ಪುರಾಣ ಮಾಡು, ಹಿಂಗೆ ನನ್ನ ಮಗ ಅಂತೇಳಿ ಅವಾಗ ಬೈದಂಗೆ ಇರ್ತಾರೆ ನಿನಗೆ. ಹೊರಗೆ ಹೋಗಿ ನೋಡು, ಮಕ್ಳು ಏನು ಮಾಡಿಲ್ಲ ಅಂದ್ರು ತಾಯಿಗಳು ಎಲ್ಲ ಮಾಡ್ಯಾರ ನನ್ನ ಮಕ್ಳು ಅನ್ನುವಂಗೆ ಹೊಗಳ್ಕೊಂಡು ಅಡ್ಡಾಡ್ತಾರ. ನೀನು ಅದಿಯವ ನನ್ನಂತ ಬಂಗಾರದಂಥ ಮಗು ಬಾಯಿಗೆ ಬಂದಂಗೆ ಬೈತಿರ್ತಿ. ಆಗೈತಿ ಏನೋ ಒಂದು ತಪ್ಪು ಆಟ ಆಡಿ ತಪ್ಪು ಮಾಡೇನ ಇಲ್ಲಂತಲ್ಲ. ಇನ್ಮೇಲೆ ಯಾವತ್ತು ಬೆಟ್ಟಿಂಗ್ ಆಡಕ್ಕೆ ಹೋಗುದಿಲ್ಲ ನಾನು. ನಂಗೆ ಗೊತ್ತಾಗೈತಿ ಬೆಟ್ಟಿಂಗ್ ಆಡಿ ಯಾರ ಮನೆ ಉದ್ದಾರ ಆಗೋದಿಲ್ಲ ಅಂತೇಳಿ. ನೀ ಸುಮ್ಮನೆ ಆಡೋದಿಲ್ಲ. ಜಾಡಿ ಸುತ್ತವಾದ್ನಿ ಅಂದ್ರೆ ಊರು ಭಾಡೆ. ನೀನು ಕೋಳಿ ಕುಂಟ್ಲಾನ ಅಂತಾನ, ಯಾವಾಗ ನೋಡಿದ್ರೆ ಹಿಂಗ ಅಂತಿ, ಆಡೋದಿಲ್ಲ ಅಂತಿ, ರೊಕ್ಕ ಸಿಕ್ಕುಟ್ಲೆ ಮತ್ತು ಅದ ಸಗಣಿ ತಿನ್ನೋ ಕೆಲಸನ ಮಾಡ್ತಿ. ಈ ಸಲ ಏನಾರ ಹಂಗೆ ಮಾಡಿದ್ ಗೊತ್ತಾಗ್ತದ, ನಾನೇ ಎತ್ತಾಗಾರ ಬಿಟ್ಕೊಟ್ಟು ಹೋಗ್ತೇನಪ್ಪ. ಏನಾರ ಮಾಡ್ಕೊ ನೀನು. ಹಂಗೆ ಮಾಡಬೇಡ, ಸುಮ್ಮನಿರು. ನಡಿ ಶಿವ 2 ಚೀಲನಾರ ತೊಗೊಂಡು ಹೋಗ್ತೇನೆ.